ಬಂದ್ಬಿಟ್ಟು ನಮ್ಮಲ್ಲಿ ಸಿಟ್ರಸ್ ಫ್ರೂಟ್ಸ್, ಕಿತ್ತಳೆ ಹಣ್ಣು, ಮೂಸಂಬಿ ಆಗಲಿ, ಆಮೇಲೆ ಲೆಮನ್ ಬಹಳನೇ ಉಪಯೋಗ, ಯಾರಿಗೂ ಗೊತ್ತಿಲ್ಲ ಅದು ಆಗಲಿ. ಆಮೇಲೆ ಇದು ಸೌತೆಕಾಯಿ ನಮ್ಮ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥದ್ದು. ಇದು ಸಿಟ್ರಸ್ ಫ್ರೂಟ್ಸ್ ಬಗ್ಗೆ ಮಾತಾಡಿದಾಗ ಈ ಮೂರು ಮೇಯ್ನಾಗಿ ಬರುತ್ತೆ ನಮ್ಮಲ್ಲಿ ರೆಗ್ಯುಲರಾಗಿ ಈ ಸಿಗುವಂಥದ್ದು. ಸಿಟ್ರಸ್ ಯಾವುದೇ ವಿಟಮಿನ್ ಸಿ ಅಥವಾ ಹುಳಿ ಇರತಕ್ಕಂಥದ್ದು ಸಿಟ್ರಸ್ ಫ್ರೂಟ್ಸ್. ಇದನ್ನು ಉಪಯೋಗಿಸೋದ್ರಿಂದ ಭಾಳಷ್ಟು ಉಪಯೋಗಗಳಿದ್ದಾವೆ. ನಿಂಬೆಹಣ್ಣಂತೂ ಆಲ್ರೌಂಡರ್, ಎಲ್ಲದಕ್ಕಿಂತ ಮುಖ್ಯ. ನಮ್ಮಲ್ಲಿ ಯಾವುದೇ ಒಂದು ಸಲಾಡ್ ಅಥವಾ ಬೇರೆ ಒಂದನ್ನು ಮಾಡಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿ ಮೇಲ್ಗಡೆ ನಾವು ಹಾಕ್ಕೊಂತು ಅಂತಂತಂದರೆ, ಆ ಮೇಲೆ ಒಂದು ಸ್ಪ್ರೆಡ್ ಹಿಂಡೋ ಅಂತ ಒಂದು ಇಟ್ಕೊಂಡಿತ್ತು ಅಂತಂದರೆ ಡೆಫಿನೆಟಾಗಿ ಇಟ್ಸ್ ವೆರಿ ಮಚ್ ಬೆನಿಫಿಷಿಯಲ್. ಯಾರಿಗೂ ಗೊತ್ತಿರೋದಿಲ್ಲ ಏನು ಅಂತಂತಂದರೆ ಒಳ್ಳೆಯದು ಅಂತ, ಬಹಳ ಒಳ್ಳೆಯದದು. ಇದೆಲ್ಲದೂ ನಮ್ಮ ಒಂದು ನೆಕ್ಸ್ಟ್ ಏನೇ ಒಂದು ಈ ಥರದೊಂದು ಕಾಯಿಲೆಗಳಿಗೆ ಅದು ಪ್ರಿವೆಂಟ್ ಮಾಡೋದಕ್ಕೆ ದಾರಿ ಅದಾಗಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿ ಈಗ ಗೊತ್ತೇ ಇದೆ ಎಲ್ಲರ ಮನೆಗಳನ್ನು ಮುಂಚೆ ಟೆಫ್ಲಾನ್ ಕೋಟಿಂಗ್ ಅಂಥದ್ದು ಮಾಡ್ರನ್ನಾಗೆ ನಾವು ದೋಸೆಗೆ ಇನ್ನೊಂದು ಮತ್ತೊಂದಕ್ಕೆ ಅದನ್ನು ಉಪಯೋಗಿಸೋದು, ಪ್ಲ್ಯಾಸ್ಟಿಕ್ ಬಟ್ಲುಗಳನ್ನು ಅಥವಾ ಪ್ಲ್ಯಾಸ್ಟಿಕ್ ಥಿಂಗ್ಸ್ಗಳನ್ನು ಉಪಯೋಗಿಸೋವಂಥದ್ದು ನಮ್ಮಲ್ಲಿ ಬೆಳೆಸ್ಕೊಂಬಿಟ್ಟಿದ್ರು ಈ ಮಾಡ್ರನ್. ಈಗ ಒಂದು 10 ವರ್ಷದಿಂದ 15 ವರ್ಷದಿಂದ ಈಗ ತಿರ್ಗಾ ವಾಪಸ್ಸು ಬ್ಯಾಕ್ ಟು ಏನು ಅಂತಂದರೆ ಮುಂಚೆ ಈ ಟೆಫ್ಲಾನ್ ಕೋಟಿಂಗ್ಸ್ ಅದನ್ನು ಇಟ್ ಈಸ್ ಆಲ್ಸೋ ಹಾರ್ಮ್ಫುಲ್ ಟು ಹೆಲ್ತ್ ಅಂತ ಹೇಳಿ ಬಂದಮೇಲೆ ಸ್ವಲ್ಪ ಜನ ಈಗ ಚೇಂಜ್ ಆಗ್ತಿದ್ದಾರೆ. ಬಟ್ ಜನಕ್ಕೆ ಇನ್ನೂ ಅಷ್ಟಾಗಿ ಅದರ ಸೀರಿಯಸ್ನೆಸ್ ಗೊತ್ತಿಲ್ಲ. ಇದೆಲ್ಲದೂ ಫರ್ದರ್ ಲೀಡ್ ಆಗ್ತಾ ಇರೋದೇನಕ್ಕೆ ಅಂತಂದರೆ ಈ ಥರದ್ದು ಒಂದು ನಮಗೆ ಗೊತ್ತಿಲ್ಲದೆ ಇರೋಂಥ ಕ್ಯಾನ್ಸರ್ಗಳಿಗೆ. ಅದರಿಂದ ಪ್ಲ್ಯಾಸ್ಟಿಕ್ ಈಗ ನಮಗೆ ಏನು ಸರ್ವ್ ಮಾಡ್ತಾ ಇದ್ದಾರಲ್ಲ, ಬೇರೆ ಒಂದು ಯಾವುದೋ ಒಂದು ಆನ್ಲೈನ್ ಆರ್ಡ್ರ್ ಕೊಡ್ತು ಅಂತಂದ್ರೂ ನಮಗೆ ಸರ್ವ್ ಆಗುವಂಥ ಕಂಟೈನರ್ಸ್ ಅದ ಬಂದ್ಬಿಟ್ಟು ನಾಟ್ ಓನ್ಲಿ ಪ್ಲ್ಯಾಸ್ಟಿಕ್, ಇಟ್ ಈಸ್ ಎ ರೀಸೈಕಲ್ಡ್ ಪ್ಲ್ಯಾಸ್ಟಿಕ್. ಅದರಲ್ಲಿ ನಾವು ಫುಡ್ಡನ್ನು ಹಾಕ್ಕೊಂಡು ನಾವು ತಿಂತಾಯಿದ್ದೀವಿ. ಮತ್ತು ನಮಗೆ ಇನ್ನೊಂದು ಹೇಳೋದು, ನಮಗೆ ಕಾಯಿಲೆ ಬರಬಾರ್ದು, ನಾವು ಬೆಸ್ಟ್ ಆಫ್ ದ ಬೆಸ್ಟ್ ಫುಡ್ಡು. ನೀವು ಯಾವುದ್ರಲ್ಲಿ ಫುಡ್ ತರಿಸ್ತಾ ಇದ್ದೀರಾ, ತಿಂತಾಯಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಯೋಚನೆ ಮಾಡೋ ವಿಚಾರ. ನಾವು ಉತ್ತಮವಾದ ಊಟ ಮಾಡೋದು ಮುಖ್ಯ ಅಲ್ಲ, ಯಾವುದ್ರಲ್ಲಿ ಬಂದಿದೆ ಅದನ್ನು ನಾವು ತೊಗೊಂಬಂದು ಓವನ್ನಲ್ಲಿ ಹೀಟ್ ಮಾಡಿದೆ ಅಂತ ಹಾಕ್ಕೊಳ್ಳಿ. ಆ ಹೀಟ್ ಮಾಡುವಂಥ ಪ್ಲ್ಯಾಸ್ಟಿಕ್ ಅದು ಬಂದುಬಿಟ್ಟು ಮುಂಚೆ ಇದು ಏನು ಅಂತಂತಂದರೆ ಸಿರಾಮಿಕ್ ಐಟಮ್ಸ್ಗಳಲ್ಲಿ ನಾವು ಬಿಸಿ ಮಾಡಬೇಕು ಅಥವಾ ಓವನ್ಗೆ ಅಂತಲೇ ಒಂದು ಪ್ರಿಫರ್ ಮಾಡಿರೋ ಅಂಥ ಒಂದು ಕಂಟೈನರ್ಗಳಿರ್ತವೆ, ಅದರಲ್ಲೇ ಮಾಡಬೇಕು. ಏನು ಅಂತಂದರೆ ಬಿಸಿ ಮಾಡಬೇಕು ಅಂತೇಳಿ ಅರ್ಜೆಂಟ್ನಲ್ಲಿ ಅದೇ ಇಟ್ಟು ದಟ್ ಲೀಡ್ಸ್ ಟು ಏನು ಅಂತಂದರೆ ಆ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಒಳಗಡೆ ಹೋಗುತ್ತೆ. ಅದು ನೋಡಿ ನಾವೇ ಒಂದು ದಾರಿ ಮಾಡ್ಕೊಳ್ತಾ ಇರೋದು ಅದರಿಂದ.